ಪದೇ ಒಂದು ಮಾತನ್ನು ಹೇಳ್ತಿರ್ತೀರಿ. ನಾರಾಯಣ ಸ್ವಾಮಿ ಕೈಯಲ್ಲಿ ಚಡ್ಡಿ ಒರೆಸಿಬಿಟ್ರಿ RSS ಬಿಜೆಪಿನವರು ಅಂತ. ನಾನು ಹೇಳ್ತೇನೆ, RSS ಬಿಜೆಪಿಯವರು ನನ್ನ ಕೈಯಿಂದ ಚಡ್ಡಿ ಒರೆಸಿಲ್ಲ. ಆ ಚಡ್ಡಿ ಒತ್ಕೊಂಡು ಬರೋಂತ ಕೆಲಸ ಮಾಡಿಸಿದ್ದು ನನ್ನ ಕೈಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ. ಯಾಕೆಂದ್ರೆ ಕೆಲವು NSUI ಹುಡುಗರು ಪ್ರೊಟೆಸ್ಟ್ ಮಾಡುವಾಗ ನಮ್ಮ ಆಗಿನ ಸಚಿವರಾಗಿದ್ದ ಮಾನ್ಯ ನಾಗೇಶ್ರವರ ಮನೆಗೆ ನುಗ್ಗಿ ಚಡ್ಡಿ ಸುಟ್ಟಿದ್ರು. ಪತ್ರಕರ್ತರು ನಿಮ್ಮನ್ನು ಕೇಳಿದ್ರು, ಇದು ಸರಿಯೇನಾ ಅಂತ. ಏನ್ ತಪ್ಪು, ನಾನು ಚಡ್ಡಿ ಸುಡ್ತೀನಿ ಅಂತ ನೀವ್ ಹೇಳಿದ್ರಿ. ಓ, ಸಿದ್ದರಾಮಯ್ಯ ಇಂಥ ದೊಡ್ಡ ವ್ಯಕ್ತಿ, ಅವರೂ ಚಡ್ಡಿ ಸುಡ್ತೀನಿ ಅಂದಿದ್ದಕ್ಕೆ ನಾನೇನ್ ಮಾಡಿದೆ, ನಿಮಗ್ ಸಹಾಯ ಮಾಡ್ಲಿಕ್ಕೆ 4 ಚಡ್ಡಿ ಹೊಸಾದನು 4 ಚಡ್ಡಿ ತಂದು ಕೊಟ್ಟೆ ಅಪ್ಪ. ಇದರಲ್ಲಿ ಒರೆಸಿದ್ದಲ್ಲಿ ಇದನ್ನು ಹೊರುವಂಗ ಮಾಡಿದ್ದು RSS ಬಿಜೆಪಿ ಅಲ್ಲ, ಮಾನ್ಯ ಸಿದ್ದರಾಮಯ್ಯನವರೇ. ಪದೇ ಪದೇ ಇದನ್ನ ಹೇಳಿ ಚೀಮಾರಿ ಹಾಕ್ಸ್ಕೊಳ್ಬೇಡಿ ನೀವು. ಚಡ್ಡಿ ಅನ್ನೋದೇ ಒಂದು ಗೌರವದ ಸಂಕೇತ. ಆ ಗೌರವನಾದ್ರೂ ಉಳಿಸ್ಕೊಳ್ಳಿ. ಅದನ್ನು ಬಿಟ್ಟು ಪದೇ ಪದೇ ಈ ರೀತಿ ಮಾತಾಡಿ ನೀವು ಜನರ ಶಾಪಕ್ಕೆ ಗುರಿಯಾಗಬೇಡಿ. ಇನ್ನೊಂದು ಮಾತು ಹೇಳಿದ್ರು, ಬಂಗಾರಪ್ಪನವರನ್ನ ಮುಗಿಸಿದ್ದು ಯಾರು? ಯಡಿಯೂರಪ್ಪನವರು, ವಿಜೇಂದ್ರ ಅವರ? ಬಂಗಾರಪ್ಪನ ಉಳಿಸಿದವ್ರು ಯಾರು ಅಂತ ಇಲ್ಲಿ ಪಕ್ಕದಲ್ಲವರೇ ಕೇಳಿ. ಲೆಹರ್ ಸಿಂಗ್ ಅವರು. ನಾನು ಬಿಜೆಪಿಯಲ್ಲಿ ಇರಲಿಲ್ಲ. ಲೆಹರ್ ಸಿಂಗ್ ಅವರು ನಾನು ಬಿಜೆಪಿಗೆ ಬರೋದಕ್ಕೆ ಮುಂಚೆ 25 ವರ್ಷದ ಮುಂಚೆನೆ ನಾವು ಸ್ನೇಹ ಇತ್ತು. ಬಂಗಾರಪ್ಪನವರಿಗೆ CBI ಕೇಸ್ ಹಾಕಿ, ಕಂಪ್ಯೂಟರ್ ಕೇಸ್ ಹಾಕಿ ಅವ್ರಿಗೆ ತೊಂದರೆ ಕೊಟ್ಟಿದ್ದು ಯಾರು? ಅವ್ರ KCP ಪಕ್ಷ ಯಾಕೆ ಕಟ್ಟಿದ್ರು? ಕಾಂಗ್ರೆಸ್ ಬಿಟ್ಟು ಯಾಕೆ ಹೋದ್ರು? ಇತಿಹಾಸ ದೊಡ್ಡದಿದೆ. ಸಿದ್ದರಾಮಯ್ಯನವ್ರಿಗೆ ABCD ಗೊತ್ತಿಲ್ಲ ಕಾಂಗ್ರೆಸ್ ಒಳಗಡೆದು. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕಾಂಗ್ರೆಸ್ ಅನ್ನು ಬೈಕೊಂಡೇ ನಾಯಕರಾದವರು ಸಿದ್ದರಾಮಯ್ಯ. ಕಾಂಗ್ರೆಸ್ ಕಟ್ಟಿದ ಮನೆಯಲ್ಲಿ ಇವತ್ತು ವಿಷ ಸರ್ಪ ಹೋಗಿ ವಾಸ ಮಾಡ್ತು ಅಂತ ಗಾದಿ ಇದೆಯಲ್ಲ ನಮ್ಮ ಕಡೆ. ಹುಳ ಹುತ್ತ ಕಟ್ಟಿತು, ಸರ್ಪ ವಾಸ ಮಾಡ್ತು ಅಂತ. ಆ ರೀತಿ ವಾಸ ಮಾಡ್ತಾ ಇರೋರು ಸಿದ್ದರಾಮಯ್ಯ. ಬಂಗಾರಪ್ಪನ ಮುಗಿಸಿದ್ದು ಕಾಂಗ್ರೆಸ್. KCP ಇದ್ದಾಗ ಅವ್ರ ಜೊತೆಯಲ್ಲಿ ಇದ್ದೆ ನಾನು. ಪ್ರತಿದಿನ CBI ಅಟ್ಯಾಕ್ ಆಗ್ತಾ ಇತ್ತು ಬೆಳಗ್ಗೆ ಯಾವಾಗ್ಲೂ ಕೂಡ. ಅವ್ರದ್ದು ಕಾರ್ ಆಚೆ ಹೋದ್ರೆ ಒಂದು ಸಾರಿ ಚೆಕ್ ಮಾಡ್ತಿದ್ರು, ಮನೆ ಒಳಗಡೆ ಬಂದ್ರೆ ಒಂದು ಚೆಕ್ ಮಾಡ್ತಿದ್ರು, ಕೇಸ್ ಹಾಕಿ ಎಷ್ಟು ತೊಂದರೆ ಕೊಟ್ಟಿದ್ರು. ಆದ್ರೆ ಅವರ ಕೇಸನ್ನ ಎಲ್ಲ ಚುಕ್ತ ಮಾಡಿದ್ದು ಭಾರತೀಯ ಜನತಾ ಪಕ್ಷ. ಅದರಲ್ಲೂ ನಾನು ಲೆಹರ್ ಸಿಂಗ್ ರವರಿಗೆ ನಾನು ಗೌರವದ ಇದನ್ನು ಹೇಳಬೇಕು. ಯಾಕೆಂದ್ರೆ ಅದರ ಇಂಟ್ರೆಸ್ಟ್ ತಗೊಂಡು ಅಂತ ದೊಡ್ಡ ನಾಯಕನಿಗೆ ಇಂಥ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಇವರ ಸರ್ಕಾರ ಬಂದಾಗ, ವಾಜಪೇಯಿ ಅವರ ಸರ್ಕಾರ ಬಂದಾಗ ಅವ್ರ ಕೇಸ್ ಖುಲಾಸೆ ಆಗಿದ್ದು. ಹೌದಾ ಇಲ್ಲ ಸರ್? ಆದ್ರೆ ಅವರಿಗೆ ಅವರ ಜೀವನದಲ್ಲಿ ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ ಇಂದ. ಅದನ್ನು ತಿಳ್ಕೊಳ್ಬೇಕು, ಅವ್ರ ಮಕ್ಕಳು ತಿಳ್ಕೊಳ್ಬೇಕು, ಕಾಂಗ್ರೆಸ್